ಚಿಕ್ಕಬಳ್ಳಾಪುರ ನಗರದಲ್ಲಿ ಗಣೇಶ ಚತುರ್ಥಿಯ ಅಂಗವಾಗಿ ಭಕ್ತಿಯಿಂದ ಕೂಡಿದ ಸಂಭ್ರಮ ಮನೆ ಮಾಡಿದೆ. ಮುನ್ಸಿಪಲ್ ಬಡಾವಣೆಯ ಸಿದ್ಧಿವಿನಾಯಕ ಗೆಳೆಯರ ಸಂಘವು ತನ್ನ 28ನೇ ವಾರ್ಷಿಕೋತ್ಸವದ ಅಂಗವಾಗಿ ಭಾರಿ ಗಣಪತಿ ಮೂರ್ತಿಯ ಜೊತೆಗೆ ಅಶೋಕ ಸುಂದರಿ ಹಾಗೂ ಸುಬ್ರಹ್ಮಣ್ಯ ದೇವರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿದ್ದು, ಗಣೇಶೋತ್ಸವವು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಳಕಳಿಯನ್ನು ಒಳಗೊಂಡಿರುವ ವಿಶಿಷ್ಟ ಉತ್ಸವವಾಗಿ ರೂಪುಗೊಂಡಿದೆ. ಅರ್ಚಕರಾದ ಮಧುಸೂದನ್ ಅವರು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿ ಮುಂದಿನ 12 ದಿನಗಳ ವೈವಿಧ್ಯಮಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಭಕ್ತರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಈ ವೇಳೆ ಸಂಘದ ಸದಸ್ಯ ವೆಂಕಟೇಶ್ ಹಾಗೂ ಕಿರಣ್ ಮಾತನಾಡಿ, 28 ವರ್ಷಗಳಿಂದ ಬಡಾವಣೆ ನಿವಾಸಿಗಳ ಸಹಕಾರದಿಂದ ಉತ್ಸವ ನಿರಂತರವಾಗಿ ನಡೆಯುತ್ತಿದೆ. ಗಣೇಶೋತ್ಸವವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಪರಿಸರ ಸಂರಕ್ಷಣೆ, ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇನ್ನು ಈ ಬಾರಿ ಗಣೇಶನಿಗೆ ವಿಶೇಷ ಹಾರ ಹಾಗೂ ಮಕ್ಕಳ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ರಂಜಿತ್ ಕುಮಾರ್, ರಾಹುಲ್, ಸೋಮಶೇಖರ್, ಹರೀಶ್, ಜಯಕೀರ್ತಿ, ಗೌತಮ್, ಸುಪ್ರೀತ್ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಸಲಾವುದ್ದೀನ್, ಚಿಕ್ಕಬಳ್ಳಾಪುರ. ನಮಗೊಂದು 7ನೇ ವಾರ್ಡು. ಈ ವಿದ್ಯಾಗಣಪತಿ ಉತ್ಸವ ಬಂದು 31ನೇ ಸಲ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಈ ವಾರ್ಡ್ ಬಂದು 7ರಲ್ಲಿ ನಿಮಾಕಲ್ಗುಂಟೆ ಫಾಸ್ಟ್. ಇಲ್ಲಿ ಯೂತ್ ಎಲ್ಲನೂ ತುಂಬ ಹುಮ್ಮಸ್ಸಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ ನಾವು ಕೊಡ್ತಾ ಇದ್ದೀವಿ. ಯಾವ ಥರ ಏನು ಬೇಕು ನಾವೆಲ್ಲ ನಿಂತು ನಾವು ಮಾಡಿ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ 31 ವರ್ಷದಲ್ಲಿ ಯಾವುದೇ ಒಂದು ಗಲಾಟೆನಾಗಿಲ್ಲ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಯೂತ್ಸ್ಗೆಲ್ಲನೂ ತುಂಬ ಥ್ಯಾಂಕ್ಸ್. ಗಣಪತಿ ಹಬ್ಬದ ಶುಭಾಶಯಗಳು. 7ನೇ ವಾರ್ಡು ಏನು ಸುಮಾರು ವರ್ಷಗಳಿಂದ ಶ್ರೀ ವಿದ್ಯಾಗಣಪತಿ ಗೆಳೆಯರ ಬಳಗದಿಂದ 31 ವರ್ಷ ಅದ್ಧೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ವಿಶೇಷ ಏನಂತಂದರೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ದಿವಸ ಏನು ಮಡಿಕೆಯನ್ನು ಹೊಡೆಯುವಂಥ ಕಾರ್ಯಕ್ರಮ ಇರುತ್ತೆ. ಅದು ಇವತ್ತು ಗಣಪತಿಯ ವಿದ್ಯಾಗಣಪತಿ ಎಲ್ಲರಿಗೂ ಕೂಡ ಒಂದು ಕ್ರೀಡೆಯಲ್ಲಿ ಕೂಡ ತೊಡಗಿಸ್ಕೊಂಡು ಏನು ವಿಶೇಷ ಏನಂತಂದರೆ ಬಾಲಗಂಗಾಧರ ತಿಲಕ್ ಅವರು ಏನು ಎಲ್ಲರನ್ನೂ ಕೂಡ ಜಾತಿ ಭೇದ ಬಿಟ್ಟು ಎಲ್ಲ ಸಮುದಾಯವನ್ನು ಸೇರಿ ಇವತ್ತು ಒಗ್ಗಟ್ಟಾಗಿ ಗಣಪತಿ ಹಬ್ಬನ ಪ್ರತಿಷ್ಠಾಪನೆ ಮಾಡಿ ಇವತ್ತು ಎಲ್ಲರೂ ಈ ವಾರ್ಡ್ ಸಂಬಂಧಪಟ್ಟಂಥ ಎಲ್ಲ ಯುವಕರು ಕೂಡ ಒಟ್ಟಾಗಿ ಸೇರಿ ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮ ಹೇಗಿರುತ್ತೆ ಅಂತಂದರೆ ಅದು ಇಲ್ಲಿ ಯಾರು ಕೂಡ ಅವ್ರ ಮನೆಗಳಲ್ಲಿರಲ್ಲ. ಎಲ್ಲರೂ ಕೂಡ ಇಲ್ಲಿರ್ತಾರೆ. ಹೆಣ್ಮಕ್ಳಿಂದ ಹಿಡಿದು ತಾಯಂದಿರಿರ್ಬೋದು, ಅಕ್ಕಂದಿರಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮ ನೋಡೋದಕ್ಕೆ ಒಂದು ಖುಷಿ. ಯಾಕಂದರೆ ವರ್ಷಕ್ಕೊಂದ್ಸಲಿ ಬರುತ್ತೆ. ಆ ಗಣಪತಿ ಹಬ್ಬನ ಅದ್ದೂರಿಯಾಗಿ ನಾವು ಆಚರಣೆ ಮಾಡಬೇಕು. ಗಣಪತಿ ವಿಸರ್ಜನೆ ಮಾಡಬೇಕಂದ್ರೆ ಕೂಡ ಒಟ್ಟಾಗಿ ಸೇರಿ ಏನು ವಿಸರ್ಜನೆ ಮಾಡುವಾಗ ಜೊತೆಲಿ ಸೇರಿ ಆ ಒಂದು ಉತ್ಸಾಹ ಬೇರೆ ರೀತಿ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸೋಕ್ಕೆ ಇಷ್ಟಪಡ್ತೀನಿ ನಾನು.